ಚಿರಿಮಾ ನಡಿಯಮ್ಮ, ಸ್ಕೂಲಿಗೆ ಟೈಮ್ ಆಯ್ತು, ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಅಮ್ಮ ಅವತ್ತು ಹೇಳಿದ್ರೆ ಕ್ರಿಸ್ಮಸ್ ಮಾಡೋಣ ಮನೇಲಿ ಅಂತ, ಈ ಮಾಡಲೇ ಇಲ್ಲ. ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಪ್ಪ. ಚಿನಿಮಾ ಹಠ ಮಾಡಬಾರ್ದು. ಅತ್ತೆಗೆ ಇವಾಗ ಪಾಪು ಆಗಿದೆ ಅಲ್ವಾ, ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಈ ಟೈಮಲ್ಲಿ ಮಾಡಕ್ಕಾಗತ್ತ ಮಗಳೇ, ಅರ್ಥ ಮಾಡ್ಕೋಬಾರ್ದ ನೀನು? ಇಲ್ಲ, ಅವೆಲ್ಲ ಗೊತ್ತಿಲ್ಲ ನನಗೆ. ನೀನೇ ತಾನೇ ಹೇಳಿದ್ದು ಕ್ರಿಸ್ಮಸ್ ಟ್ರೀನ ತಗೊಂಡ್ ಬರ್ತೀನಿ ಅಂತ. ಯಾಕೆ ತರ್ಲಿಲ್ಲ ನೀನು? ನಂಗೆ ಬೇಕು ಇವಾಗ. ನಾವು ಕ್ರಿಸ್ಮಸ್ ಮಾಡೋಣ ಮನೆಯಲ್ಲಿ. ಲಕ್ಷ್ಮಿ, ಅದೇನಮ್ಮ ಹೇಳೋದಲ್ವಾ ನನಗಾದ್ರೂ, ನಾನಾದ್ರೂ ತರಿಸ್ತಾ ಇದ್ದೆ. ಅಲ್ಲ ಅತ್ತೆ, ಶಿಲ್ಪ ಬೇರೆ ಬಾಣ್ತಿ, ಎಷ್ಟೆಲ್ಲ ಕೆಲಸ ಇರುತ್ತೆ ನಮಗೆ. ಮಗುನ್ ನೋಡ್ಕೋಬೇಕು, ಶಿಲ್ಪಂಗೆ ಅಡುಗೆ ಮಾಡಬೇಕು, ಮನೆಯವ್ರಿಗೆ ಅಡುಗೆ ಮಾಡಬೇಕು. ಇದ್ರ ಮಧ್ಯದಲ್ಲಿ ನಾನು ಮರ್ತೇ ಬಿಟ್ಟೆ, ಮತ್ತೆ ಹೊರಗಡೆ ಕೂಡ ಹೋಗೋದಕ್ಕಾಗಲಿಲ್ಲ. ಇಲ್ಲ, ನನಗೆ ಬೇಕು. ಪುಟ್ಟಿ ಅಳ್ಬೇಡ, ಸುಮ್ನಿರವ ನೀನು. ಇವಾಗ ಶಾಲೆಗೆ ಹೋಗ್ಬಿಟ್ ಬಾ, ನೀ ಬತ್ತಿಯಲ್ಲ ಮಧ್ಯಾಹ್ನ ಮೇಲೆ, ಆಗ ಹೋಗಿ ತಗೋಬರಲ್ಲ. ಇಲ್ಲ ಇಲ್ಲ, ಸುಳ್ಳು ಹೇಳ್ತೀರಾ ನೀವು. ನನಗೆ ಕ್ರಿಸ್ಮಸ್ ಟ್ರೀ ಬೇಕು, ಈಗಲೇ ಬೇಕು. ನಂಗೆ ಗೊತ್ತಿಲ್ಲ, ಈಗಲೇ ಬೇಕಮ್ಮ ನಂಗೆ. ಚಿನಿಮಾ ಸುಮ್ಮನೆ ಹಠ ಮಾಡಬೇಡ, ಸ್ಕೂಲ್ಗೆ ಟೈಮ್ ಆಗ್ತಿದೆ ಕಂದ. ಸ್ಕೂಲಲ್ಲಿ ಕ್ರಿಸ್ಮಸ್ ಮಾಡಿದ್ರು ತಾನೆ, ಸಾಕು ಅಲ್ಲೇ ನೋಡ್ದಲ್ಲ ಕಂದ. ಇವಾಗ ಏನ್ ಬೇಡ ಮನೇಲಿ ಮಾಡೋದು, ಮುಂದಿನ ವರ್ಷಕ್ಕೆ ಮನೇಲಿ ಮಾಡ್ಕೊಳ್ಳೋಣ. ಇಲ್ಲ ಅಮ್ಮ, ನಾನು ಸ್ಕೂಲ್ಗೆ ಹೋಗಲ್ಲ. ನನಗೆ ಕ್ರಿಸ್ಮಸ್ ಟ್ರೀ ಬೇಕಮ್ಮ, ಪ್ಲೀಸ್. ಅಯ್ಯೋ ನನ್ ಕಂದ. ಅಲ್ಲ ಕಣಮ್ಮ ಲಕ್ಷ್ಮಿ, ನನಗಾದ್ರೂ ಒಂದು ಮಾತು ಹೇಳಿದಿದ್ರೆ ರವಿ ಕೈಲಿ ತರಿಸಾದ್ರೂ ತರಿಸ್ತಾ ಇದ್ದೆ. ಚಿನಿಮಾ ಅಳೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಅಲ್ಲ ಅತ್ತೆ, ಇದ್ದಕ್ಕಿದ್ದಂಗೆ ಕ್ರಿಸ್ಮಸ್ ಟ್ರೀ ಬೇಕು ಅಂದ್ರೆ ಹೇಗೆ ತಗೋಬರೋದು ಹೇಳಿ? ಸ್ಕೂಲಿಗೆ ಬೇರೆ ಟೈಮ್ ಆಗ್ತಾ ಇದೆ. ಇಡ್ಲಿ ಬಿಡಮ್ಮ, ಇನ್ನೂ ಅರ್ಧ ಗಂಟೆ ಇದೆಯಲ್ಲ, ರವಿಗೆ ಫೋನ್ ಮಾಡಿ ತರೋದಕ್ಕೆ ಹೇಳ್ತೀನಿ. ಹೇಗೋ ರವಿ ಹಾಲು ತರೋದಕ್ಕೆ ಅಂತ ಹೋಗಿದ್ದಾನೆ ಅಂಗಡಿಗೆ. ಹಾಗೆ ಪಕ್ಕದಲ್ಲೇ ಮಾಲ್ ಇದೆಯಲ್ಲ, ತಗೊಂಬರ್ತಾನೆ ಬಿಡು. ಪಾಪ ಚಿನಿಮಾಗೆ ಯಾಕೆ ಬೇಜಾರು ಮಾಡಿ ಸ್ಕೂಲಿಗೆ ಕಳಿಸ್ತೀಯಾ? ಅವಳು ಪಾಪ ಸ್ಕೂಲಲ್ಲಿ ಪಾಠ ಕೇಳ್ದೇನೆ ಇದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾಳ ಆಮೇಲೆ. ಹೌದತ್ತೆ, ಅದೇನೋ ನಿಜಾನೇ. ಇರಮ್ಮ, ಫೋನ್ ಮಾಡ್ತೀನಿ ಅವನಿಗೆ. ಹಲೋ ರವಿ, ನಮ್ಮ ಚಿನಿಮಾ ಕ್ರಿಸ್ಮಸ್ ಟ್ರೀ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಕಣ. ಅಲ್ಲೇ ಪಕ್ಕದಲ್ಲಿ ಮಾಲ್ ಇದೆಯಲ್ಲ, ತಗೊಬಂದ್ಬಿಡ್ತೀಯಾ ಒಂದು? ಅಮ್ಮ ಇವಾಗ್ಲಾ? ಅಲ್ಲಮ್ಮ, ಇವಾಗ ಏನಕ್ಕಮ್ಮ, ಸಂಜೆ ತಂದ್ರೆ ಆಗಲ್ವಾ? ಏ ಇಲ್ಲ ಕಣ, ಅವಳ ಪಾಪ ತುಂಬಾ ಹಠ ಮಾಡ್ತಿದ್ದಾಳ, ಅಳ್ತಿದ್ದಾಳ ಅವಳು ಸ್ಕೂಲಿಗೆ ಹೋಗಲ್ಲ ಅಂತ. ನೀನು ತಗೊಬಂದ್ಬಿಡಪ್ಪ ನೀನು. ಪಾಪ ಯಾಕೆ ನಮ್ಮ ಚಿನಿಮನ ಅಳಿಸಿ ಕಳ್ಸೋದು ಸ್ಕೂಲ್ಗೆ? ನನಗಂತೂ ಹೊಟ್ಟೆ ಉರ್ತೈತೆ ಕಣ, ತಗೊಂಬಾರ. ಸರಿ ಅಮ್ಮ, ಆಯ್ತು, ತಗೊಂಬರ್ತೀನಿ ಬಿಡು. ಹಬ್ಬಬ್ಬ ನೋಡಿ ಅತ್ತೆ, ನೀವು ತಗೊಬನ್ನಿ ಅಂತ ಹೇಳಿದ ತಕ್ಷಣ ಅವ್ರ ಅಪ್ಪಗೆ ಏನ್ ಖುಷಿ ಇವ್ರ ಮುಖದಲ್ಲಿ. ಹೇಳಿದ್ದೆ ಆಗ್ಬಿಡ್ಬೇಕು. ಹೋಗ್ಲಿ ಬಿಡಮ್ಮ ಲಕ್ಷ್ಮಿ, ಚಿಕ್ಕ ಮಕ್ಕಳಲ್ಲಿ ಈ ತರ ಹಠ ಮಾಡೋದು ಕಾಮನ್ ಅಲ್ವಾ? ಪಾಪ ಅವ್ರ ಮನಸ್ಥಿತಿನೂ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ತಲೆಯಲ್ಲಿ ಬೇರೆ ಏನು ಇರೋದಿಲ್ಲ, ಬರೀ ಆಟ ಆಡ್ಬೇಕು, ಮನೆಯವರೆಲ್ಲ ಅವ್ರನ್ನ ಮುದ್ದಿಸ್ಬೇಕು, ಬರೀ ಇದೇ ರೀತಿ ಆಸೆಗಳಿರುತ್ತೆ. ಈ ಚಿಕ್ಕ ಚಿಕ್ಕ ಆಸೆಗಳನ್ನ ನಾವು ನೆರವೇರಿಸ್ಬೇಕು ಕಣಮ್ಮ. ಹೌದು ಅತ್ತೆ, ಮಕ್ಕಳು ಖುಷಿನೇ ನಮ್ಮ ಖುಷಿ. ನನ್ನ ಮಗಳು ಸಂತೋಷವಾಗಿದ್ರೆ ಅದಕ್ಕಿಂತ ಬೇರೆ ಏನ್ ಬೇಕು ಹೇಳಿ ನನಗೆ? ಏನಮ್ಮ ಪುಟ್ಟಿ, ಇವಾಗ ಸಂತೋಷನ ನಿಂಗೆ? ನಿಮ್ಮಪ್ಪ ತಗೊಂಬತ್ತವ್ರಂತೆ, ಅದೆಂತದೋ ಟ್ರೀ ಅಂತಲ್ಲ, ಕ್ರಿಸ್ಮಸ್ ಟ್ರೀ. ಅಲ್ಲ ಕಣವ ಲಕ್ಷ್ಮಿ, ಈ ಮಕ್ಕಳಿಂದ ಎಲ್ಲ ಹಬ್ಬಗಳನ್ನೂ ಆಚರಿಸ್ಬೇಕು ನಾವು. ಹಂಗಾಗ್ಬಿಟ್ಟೈತೆ ನೋಡು. ಹೌದು ಆಂಟಿ, ಮಕ್ಕಳು ನೋಡಿ ಕಲಿಬೇಕು, ನಾವೆಲ್ಲ ಒಂದೇ ಅಂತ. ಇರೋದು ಒಂದೇ ಮನುಷ್ಯ ಜಾತಿ ಅಂತ. ಮುಸ್ಲಿಮು, ಕ್ರಿಶ್ಚಿಯನ್, ಹಿಂದೂ ಅಂತ 3 ಥರ ಡಿವೈಡ್ ಮಾಡ್ಕೊಂಡಿರ್ತಾರಲ್ಲ. ಆದ್ರೆ ಈ ಮಕ್ಕಳು ನೋಡಿ ಎಲ್ಲ ಹಬ್ಬಗಳನ್ನೂ ನಮ್ದೇ ಅನ್ನೋ ಥರ ಆಚರಿಸ್ತಾರೆ. ಅವ್ರಿಗೆ ಏನೋ ಒಂಥರ ಖುಷಿ. ಹೌದಮ್ಮ ಲಕ್ಷ್ಮಿ, ನೀ ಸರಿಯಾಗಿ ಹೇಳ್ದೆ. ಮಕ್ಕಳು ನೋಡಿ ಕಲಿಬೇಕಮ್ಮ ನಾವು. ಚಿನಿಮಾ ಅಂತೂ ತುಂಬಾ ಜಾಣೆ. ಲಕ್ಷ್ಮಿ ಅಕ್ಕ ಜಾಣೆನೆ, ಅದ್ರ ಸ್ವಲ್ಪ ಹಠ ಜಾಸ್ತಿ ನಿಮ್ಮ ಮಗಳದು. ಚಿಕ್ಕಣ್ಣ ಸ್ವಲ್ಪ ಹಠನೇ ಅವಳು, ಆದ್ರೆ ಬುದ್ಧಿ ಮಾತ್ರ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇಲ್ಲಿದ್ದೀರಾ ಎಲ್ಲರೂ? ಯಾಕಮ್ಮ ಶಿಲ್ಪ, ಮಲ್ಕೊಳ್ಳೋದಲ್ವ ಪಾಪು ಜೊತೆ? ಇಲ್ಲ ಅಮ್ಮ, ಎಷ್ಟೊತ್ತಂತ ಮಲಗ್ಲಿ ಹೇಳಿ? ನನಗೂ ಮಲ್ಗಿ ಮಲ್ಗಿ ಬೆನ್ನೆಲ್ಲ ನೋಯ್ತಾ ಇದೆ. ಪಾಪು ಮಲಗಿದಾನೆ, ಅದಕ್ಕೆ ನಾನು ಸ್ವಲ್ಪ ಹೊರಗಡೆ ಬಂದೆ. ಹೋಗ್ಲಿ ಬಿಡಮ್ಮ ಶಿಲ್ಪ, ಮಲಗಿತವಳೆ ಮಲಗಿದ್ರೆ ಬೆನ್ನೋ ಬಂದೇ ಬರುತ್ತೆ. ಚಿನಿಮಾ ಇನ್ನೂ ಇಲ್ಲ ಇದೆಯಾ? ಯಾಕೆ ಸ್ಕೂಲಿಗೆ ಹೋಗಿಲ್ಲ ಇನ್ನು? ಬೆಳಿಗ್ಗೆನೆ ನೀನ್ ಸೊಸೆದೇನು ನೋಡು, ನನಗೆ ಕ್ರಿಸ್ಮಸ್ ಟ್ರೀ ಬೇಕು, ಯಾಕೆ ನೀವು ಕ್ರಿಸ್ಮಸ್ ಹಬ್ಬ ಮಾಡಲಿಲ್ಲ ಮನೇಲಿ ಅಂತ ಹಠ ಮಾಡ್ತಾ ಕೂತಿದ್ದಾಳೆ. ಸ್ಕೂಲ್ಗೆ ಹೋಗೋದೇ ಇಲ್ಲ ನಾನು ಇವತ್ತು, ಕ್ರಿಸ್ಮಸ್ ಟ್ರೀನ ತಂದಿಲ್ಲ ಅಂತ. ಅದಕ್ಕೆ ಇನ್ನೇನು ಮಾಡೋದು ಅತ್ತೆ, ನಿಮ್ಮ ಅಣ್ಣಗೆ ಫೋನ್ ಮಾಡಿ ಹೇಳಿದ್ದಾರೆ ತಗೋಬರೋದಕ್ಕೆ. ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಹೌದಾ ಚಿನಿ, ಕ್ರಿಸ್ಮಸ್ ಹಬ್ಬ ಮಾಡ್ಬೇಕಾ ನೀನು? ನನಗೊಂದು ಮಾತು ಹೇಳೋದಲ್ವಾ? ನಿಮ್ಮ ಮಾಮನ ಹತ್ರ ತರಿಸ್ತೀನಲ್ಲ ನಾನು. ಇನ್ನೊಂದ್ಸರಿ ನಿನಗೇನಾದ್ರೂ ಬೇಕಾದ್ರೆ ಹೇಳು, ನನಗೆ ಹೇಳು. ಯಾರು ಕೊಡ್ಸಿಲ್ಲ ಅಂದ್ರೂ ನಾನು ಕೊಡಿಸ್ತೀನಿ. ಸರಿ ಅತ್ತೆ. ಅತ್ತೆ ಮುದ್ದು ಜಾಸ್ತಿನೇ ಆಯ್ತು ಇವಳಿಗೆ. ಇರ್ಲಿ ಬಿಡಿ ಅದಕ್ಕೆ, ನನ್ನ ಸೊಸೆ ಅಲ್ವಾ, ಚೆನ್ನಾಗಿರ್ಬೇಕು ನನ್ನ ಸೊಸೆ. ಚಿನಿಮಾ ನೋಡಲಿ, ನಿಮ್ಮಪ್ಪ ಬರ್ತಾ ಇದ್ದಾರೆ. ಏನ್ ತರ್ತಾ ಇದ್ದಾರೆ ನೋಡಲ್ಲಿ? ಅಪ್ಪ ಬಂದ್ರು, ಕ್ರಿಸ್ಮಸ್ ಟ್ರೀ ತಂದ್ರು. ಅಪ್ಪ ಬಂದ್ರು, ಕ್ರಿಸ್ಮಸ್ ಟ್ರೀ
ಚೆನ್ನಾಗಿದೆ ಅಣ್ಣ. ಎಲ್ಲಿ ತಗೊಬಂದೆ? ಇಲ್ಲೇ ಕಣಮ್ಮ, ನಾನು ಹಾಲು ತರಕ್ಕೆ ಹೋಗ್ತೀನಲ್ಲ, ಪಕ್ಕದಲ್ಲಿ ಅವ್ನು ಮಾಲ್ ಇದೆಯಲ್ಲ, ಅಮ್ಮ ಫೋನ್ ಮಾಡಿದ್ರು ತಗೊಂಬ ಅಂತ ತಗೊಂಡ್ ಬಂದೆ. ಅಪ್ಪ ತುಂಬಾ ಚೆನ್ನಾಗಿದೆ ಅಪ್ಪ. ಹೌದಾ ಮಗಳೇ, ಯಾಕೆ ಹಠ ಮಾಡೋದು ನೀನು ಸ್ಕೂಲಿಗೆ ಹೋಗಲ್ಲ ಅಂತ? ಸಂಜೆ ತಂದ್ಕೊಡ್ತಿದ್ನಲ್ಲ ನಾನು. ನೋಡ್ರಿ ಎಷ್ಟು ಹಠ ಮಾಡ್ಬಿಟ್ಲು ಗೊತ್ತಾ ನಿಮ್ಮ ಮಗಳು. ಅಮ್ಮ ಅಂತೂ ಅದು ಹೇಗೆ ಸುಧಾರಿಸ್ತಿದ್ರು ಅಲ್ಲಿ. ಅಪ್ಪ ಬೇಕು ಅಂದ್ರೆ ಬೇಕು ಅವಳಿಗೆ. ಕ್ರಿಸ್ಮಸ್ ಡೇ ತರೋವರೆಗೂ ನಾನು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಎಷ್ಟು ಹಠ ಮಾಡಿದ್ಲು ಗೊತ್ತಾ. ಅದಕ್ಕೆ ನೋಡೋಕ್ಕಾಗದೆ ಅತ್ತೆ ನಿಮಗೆ ಫೋನ್ ಮಾಡಿ ಹೇಳಿದ್ರು, ಹೇಗೋ ಹೊರಗಡೆ ಹೋಗಿದ್ರಲ್ಲ ಹಾಗೆ ತಗೋಬರ್ತೀರಾ ಅಂತ. ಅಪ್ಪ ಅಪ್ಪ ಕ್ರಿಸ್ಮಸ್ ಡೇ ತಂದ್ಮೇಲೆ ಗಿಫ್ಟ್ ಕೊಡ್ಬೇಕಂತಲ್ಲಪ್ಪ, ಗಿಫ್ಟ್ ಅಲ್ಲಿ ತರ್ಲಿಲ್ವಾ? ಛೇ ಮಗಳೇ, ಮರ್ತೇ ಬಿಟ್ಟೆ ಕಂದ. ಕ್ರಿಸ್ಮಸ್ ಟ್ರೀ ಮಾತ್ರ ತಗೊಬಂದ್ಬಿಟ್ಟೆ ಅಮ್ಮ, ಅಡ್ಜಸ್ಟ್ ಮಾಡ್ಕೋ. ಇಲ್ಲ ಅಪ್ಪ ಪ್ಲೀಸ್ ಅಪ್ಪ ಹೋಗಿ ತಗೊಂಬನ್ನಿ. ಚಿನಿಮಾ ಸುಮ್ಮನೆ ಇರು, ಅಪ್ಪ ಪದೇ ಪದೇ ಹೋಗಕ್ಕಾಗತ್ತಾ? ಸ್ಕೂಲಿಗೆ ಬೇರೆ ಟೈಮ್ ಆಗ್ತಾ ಇದೆ. ರೀ ಹೋಗ್ರಿ, ನೀವಾದ್ರೂ ತಗೋಬರ್ರಿ. ಪಾಪ ಚಿನಿಮನ ಆಸೆನ ಯಾಕೆ ಇದ್ ಮಾಡ್ಬೇಕು? ಪಾಪ ಏನೋ ಮಗು ಆಸೆ ಪಡ್ತಿದೆ, ಹೋಗಿ ತಗೋಬರ್ರಿ ನೀವೇ. ಚಿಕ್ಕಣ್ಣ ನೀನ್ ಸುಮ್ಮನಿರು, ಎಲ್ಲೂ ಹೋಗೋದ್ ಬೇಡ. ಇಲ್ಲ ನಂಗೆ ಬೇಕು, ಗಿಫ್ಟ್ ಬೇಕು, ಗಿಫ್ಟ್ ಬೇಕು. ಬರ್ತಾ ಬರ್ತಾ ಜಾಸ್ತಿ ಆಯ್ತು ಚಿನಿಮಾ. ಇವಾಗ ಪದೇ ಪದೇ ಹೋಗಕ್ಕಾಗತ್ತಾ? ಸ್ಕೂಲಿಗೆ ಬೇರೆ ಟೈಮ್ ಆಗ್ತಿದೆ. ನೀನ್ ಹೋಗು, ಕ್ರಿಸ್ಮಸ್ ಡೇ ತಂದಾಯ್ತಲ್ಲ, ನೀನ್ ನೋಡಿದ್ದಾಯ್ತಲ್ಲ, ಹೋಗು. ಸಂಜೆ ಬೇಕಾದ್ರೆ ಗಿಫ್ಟ್ ತಗೋಬರೋಣ, ಹೋಗಪ್ಪ ಇವಾಗ. ಇಲ್ಲ ಇಲ್ಲ ಅಮ್ಮ ಪ್ಲೀಸ್ ಅಮ್ಮ, ನಂಗೆ ಗಿಫ್ಟ್ ಬೇಕು. ಅಜ್ಜಿ ತಂದು ಕೊಡ್ತಿದ್ರು ಗೊತ್ತಾ, ಏನು ತಂದೆ ಕೊಡಲ್ಲ ನಂಗೆ ಅಪ್ಪ. ಹೋ ಮೈ ಡಿಯರ್, ಯಾಕೆ ಅಳ್ತಾ ಇದೆಯಾ? ಗಿಫ್ಟ್ ತಾನೇ ಬೇಕು. ನೋಡು, ನಿನಗೋಸ್ಕರ ನಾನು ಗಿಫ್ಟ್ ತಗೊಬಂದಿದ್ದೀನಿ. ಅದು ಅದು ನೀವು ಮಾಲಿಗೆ ಬಂದಿದ್ರಲ್ಲ ಕ್ರಿಸ್ಮಸ್ ಟ್ರೀ ತಗೊಳ್ಳೋದಕ್ಕೆ. ಮತ್ತೆ ಕ್ರಿಸ್ಮಸ್ ಟ್ರೀದು ಲೈಟಿಂಗ್ಸ್ ರಿಮೋಟ್ ನಮ್ಮ ಹತ್ರನೇ ಬಿಟ್ಬಿಟ್ಟಿದ್ರಿ. ಮತ್ತೆ ಕ್ರಿಸ್ಮಸ್ ಟ್ರೀನ ಯಾರ್ಯಾರು ತಗೊಂಡು ಹೋಗ್ತಾರೋ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಗಿಫ್ಟ್ ಸಿಗುತ್ತೆ. ನೀವು ಅರ್ಜೆಂಟಲ್ಲಿ ಗಿಫ್ಟ್ ಕೂಡ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಬಿಲ್ಲಿಂಗಲ್ಲಿ ನಿಮ್ಮ ಅಡ್ರೆಸ್ ಇತ್ತು. ಮಾಲ್ಗೆ ಮನೆ ಹತ್ರ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಗಿಫ್ಟ್ನ ತಗೊಂಡು ಬಂದೆ. ಹಾಗೆ ನಿಮ್ಮ ಮಗಳು ಗಿಫ್ಟ್ ಇಲ್ಲ ಅಂತ ಆಳ್ತಾ ಇದ್ಲು. ಆ ಸೌಂಡ್ ಕೇಳಿಸ್ತು, ಸೀದಾ ಒಳಗಡೆನೆ ಬಂದೆ. ಬೇಜಾರು ಮಾಡ್ಕೋಬೇಡಿ. ಅಯ್ಯೋಯ್ಯೋ ಇಲ್ಲ ಬಿಡಿ, ಪರವಾಗಿಲ್ಲ. ತುಂಬಾ ಥ್ಯಾಂಕ್ಸ್ ನೀವು ಗಿಫ್ಟ್ ತಂದ್ಕೊಟ್ಟಿದ್ದಕ್ಕೆ. ನನ್ನ ಮಗಳಂತೂ ತುಂಬಾ ಹಠ ಮಾಡ್ತಿದ್ಲು, ಯಾಕಪ್ಪ ಗಿಫ್ಟ್ ತಗೋಬರ್ಲಿಲ್ಲ ಅಂತ. ಸರಿಯಾದ ಸಮಯಕ್ಕೆ ಗಿಫ್ಟ್ ತಂದ್ಕೊಟ್ರಿ. ಹೌದು, ಈ ಗಿಫ್ಟ್ ತಂದ್ಕೊಟ್ಟಿದ್ದು ಒಳ್ಳೇದೇ ಆಯ್ತು. ಬಾ ಪುಟಾಣಿ, ಇಲ್ಲಿ ನಿನ್ಗೋಸ್ಕರ ಗಿಫ್ಟ್ ತಂದಿದ್ದೀನಿ. ನಿನ್ ಗಿಫ್ಟ್ನ ನೀನ್ ಕಲೆಕ್ಟ್ ಮಾಡ್ಕೋ. ತುಂಬಾ ಥ್ಯಾಂಕ್ಸ್. ವೆಲ್ಕಮ್ ಮೈ ಡಿಯರ್ ಚೈಲ್ಡ್. ಈಗ ಬಾ, ನಿನ್ ಜೊತೆನೂ ನಾನು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತೀನಿ. ನಾನು ನಮ್ಮ ಸ್ಕೂಲಲ್ಲಿ ಗೊಂಬೆ ನಿಮ್ ತರನೇ ಇತ್ತು, ಇಟ್ಟಿದ್ರು ನಮ್ಮ ಮ್ಯಾಮ್. ಹೌದಾ? ಹಾಗಿದ್ರೆ ನಿನಗೆ ನನ್ ಗೊತ್ತು. ಓಕೆ, ಕ್ಯೂಟ್. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಮಾಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಮತ್ತೆ ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಮತ್ತೆ ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಅದರಲ್ಲೂ ಕೂಡ ಒಳ್ಳೆ ಸ್ಟೋರಿ ಹಾಕ್ತಾ ಇದ್ದೀವಿ. ದಯವಿಟ್ಟು ಆ ಚಾನಲ್ನು ಕೂಡ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸ್ಟೋರಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೆ ನೋಡಿ. ಅಲ್ಲಿವರೆಗೂ ಬಾಯ್.